ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆ ಮಾದಲಾಪುರದೊಳಗೆ ಕಾಡಾನೆಯೊಂದು ನುಗ್ಗಿದೆ. ಅರಕಲಗೂಡು ತಾಲೂಕಿನ ಮಾದಲಾಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆ ಮಾದಲಾಪುರದೊಳಗೆ ಕಾಡಾನೆ ನುಗ್ಗಿದೆ. ಅರಕಲಗೂಡು ತಾಲೂಕಿನ ಮಾದಲಾಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಇನ್ನು ಕಾಡಾನೆ ಕಂಡು ಅಲ್ಲಿನ ಗ್ರಾಮಸ್ಥರು ಭಯಭೀತರಾಗಿ ಓಡಿ ಹೋಗಿದ್ದಾರೆ. ರಾತ್ರಿ ಗ್ರಾಮದ ಬಳಿಯೇ ಕಾಡಾನೆ ಬೀಡು ಬಿಟ್ಟಿತ್ತು. ಲೋಕೇಶ್ ಎಂಬುವವರ ಕಾಫಿ ತೋಟದಲ್ಲಿ ಕಾಡಾನೆ ನಿಂತಿತ್ತು. ಇನ್ನು ಗ್ರಾಮಸ್ಥರ ಕಿರುಚಾಟದಿಂದ ಹೀಳಿಟ್ಟು ಗಾಬರಿಗೊಂಡು ಕಾಡಾನೆ ಪರಾರಿಯಾಗಿದೆ. ಗ್ರಾಮದೊಳಗೆ ನುಗ್ಗಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಜಖಂಗೊಳಿಸಿದೆ. ಕಾಡಾನೆಯಿಂದ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ ಜಖಂ ಆಗಿದೆ. ಗ್ರಾಮದಲ್ಲಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು ಈ ಕಾಡಾನೆ. ಕಿರುಚಾಟ ಕೇಳಿ ಗೀಳಿಡುತ್ತಾ ಜನರ ಕಡೆಗೆ ಕಾಡಾನೆ ನುಗ್ಗಿದೆ. ಇನ್ನು ಕಾಡಾನೆ ಬರ್ತಿದ್ದಂತೆ ಓಡಿ ಹೋಗಿದ್ದಾರೆ ಗ್ರಾಮಸ್ಥರೆಲ್ಲರೂ ಕೂಡ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಲ್ಲ ಬತ್ತಾಯ್ತು ಊರಾಳಿಗೆ ಗೊತ್ತಾಯ್ತಲ್ಲ. ಮಲ್ಪಟ್ನ ಹೋಬಳಿಯ ಮದಲಾಪುರ ಗ್ರಾಮದಲ್ಲಿ ಇಂದು ಆನೆ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಕೂಡ ಊರೊಳಗಡೆ ಎಲ್ಲ ನುಗ್ಗಿ ಜನಗಳನ್ನೆಲ್ಲ ಹೆದರಿಸಿ ದಾಂಧಲೆ ನಡೆಸಿತು. ಅದೇ ಆನೆ ರಾತ್ರಿ ಕೂಡ ನಮ್ಮ ಗ್ರಾಮದ ಸುತ್ತಮುತ್ತ ತೋಟಗಳಿಗೆ ನುಗ್ಗಿ ಬೆಳೆ ಹಾನಿಗಳನ್ನು ಹಾಳು ಮಾಡಿದೆ. ಖಂಡಿತವಾಗ್ಲೂ ಈ ಥರ ಆದರೆ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ಮತ್ತೆ ಅರಕಲಗೂಡು ತಾಲೂಕು ಮತ್ತು ಮಲ್ಪಟ್ನ ಸುತ್ತಮುತ್ತ ಶುರುವಾಗಿದೆ. ದಯಮಾಡಿ ಸರ್ಕಾರ ಈ ಒಂದು ಆನೆಗಳ ಶಾಶ್ವತ ಪರಿಹಾರಕ್ಕೆ ಮತ್ತು ರೈತರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ತುಂಬ ಕಾನೂನು ಕ್ರಮಗೊಂಡು ಈ ಕೂಡಲೇ ನಮ್ಮ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಕೊಡಬೇಕು. ಹಾಗೆ ನಮ್ಮ ಈ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ನುಗ್ಗಂಥ ಆನೆಗಳು ಕೆಲಸಕ್ಕೆ ಮತ್ತು ತೋಟದ ಕೆಲಸ ಆಗಿರ್ಬೋದು, ಗದ್ದೆ ಕೆಲಸ, ತೋಟದ ಕೆಲಸಕ್ಕೆ ಹೋಗುವಂಥ ಕಾರ್ಮಿಕರಿಗೆ ತುಂಬ ತೊಂದರೆ ಉಂಟು ಮಾಡ್ತೇವೆ. ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಸುತ್ತಮುತ್ತ ಗ್ರಾಮದರ ಒಂದು ಕುಂದುಕೊರತೆಗಳನ್ನು ಆಲಿಸುವ ಮುಖಾಂತರ ಈ ಒಂದು ಆನೆಗಳ ಹಾವಳಿಗೆ ತಡೆಗಟ್ಟಬೇಕು ಅಂತ ಕೇಳ್ಕೊಂಡು